ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇರಾನ್ಗೆ ಟ್ರಂಪ್ ಕೊನೆಯ ಭಯಂಕರ ಎಚ್ಚರಿಕೆ, ಇಡೀ ನಾಗರಿಕತೆ ನಾಶ, ಪ್ರಪಂಚದ ಸುದೀರ್ಘ ಇತಿಹಾಸದಲ್ಲೇ ಮಹತ್ವದ ಕಾರ್ಯಾಚರಣೆ. ಟ್ರಂಪ್ 47 ವರ್ಷಗಳ ಇರಾನ್ನ ಭ್ರಷ್ಟಾಚಾರದ ಸುಲಿಗೆ, ಸಾವಿನ ಆಡಳಿತ ಕೊನೆ. ಲೈಂಗಿಕ ದೌರ್ಜನ್ಯ ಸುಳಿಲಿ ಜಯಮೃತ್ಯುಂಜಯ ಸ್ವಾಮಿ, ಬೆಂಗಳೂರು ಮಹಿಳೆಯಿಂದ ನೇರವಾಗಿ ಸಿಎಂಗೆ ದೂರು, ಬೆತ್ತಲೆ ವಿಡಿಯೋ ಕಾಲ್ ಮಾಡುವಂತೆ ಬ್ಲ್ಯಾಕ್ ಮೇಲ್ ಆರೋಪ. ಕಲಬುರಗಿ ಸಂಯುಕ್ತ ಕರ್ನಾಟಕ ಆರೋಗ್ಯ ಶಿಕ್ಷಣ ಮೇಳಕ್ಕೆ ಜನಸ್ತೋಮ, 30 ಮಳಿಗೆಗೆ ಸಹಸ್ರಾರು ಜನರ ಭೇಟಿ, ಆರೋಗ್ಯ ತಪಾಸಣೆ. ಸಿಎಂ ಬದಲಾವಣೆ ಕುರಿತು ನನ್ನ ಸಿದ್ದು ಮಾತೆ ಮುಖ್ಯ, ಪರಂ ಹೇಳಿಕೆಗೆ ಡಿಕೆಶಿ ತಿರುಗೇಟು. ನಾಳೆ ಪಿಯುಸಿ ಫಲಿತಾಂಶ, 7 ಲಕ್ಷ ಮಕ್ಕಳ ಭವಿಷ್ಯ ನಿರ್ಧಾರ. ನಿಮ್ಮ ಫಲಿತಾಂಶ ನೋಡೋದು ಹೇಗೆ? ಕೇರಳಕ್ಕೆ ಅನಂತ್ ಅಂಬಾನಿ ಭೇಟಿ, ರಾಜರಾಜೇಶ್ವರ ಗುರುವಾಯೂರ್ ದೇಗುಲಕ್ಕೆ ₹6 ಕೋಟಿ ದೇಣಿಗೆ. ₹12 ಕೋಟಿ ವೆಚ್ಚದಲ್ಲಿ ರಾಜರಾಜೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಭರವಸೆ, ಗುರುವಾಯೂರ್ ಆನೆ ಕಲ್ಯಾಣಕ್ಕಾಗಿ ಬೆಂಬಲ. 8 ಜಿಲ್ಲೆಗಳಲ್ಲಿನ ಭ್ರಷ್ಟರಿಗೆ ಲೋಕಾಯುಕ್ತ ಶಾಕ್, ಏಕಕಾಲದಲ್ಲಿ 35 ಕಡೆ ದಾಳಿ, ಆದಾಯಕ್ಕಿಂತ ಹೆಚ್ಚು ಆದಾಯ ಹೊಂದಿದ ಭ್ರಷ್ಟ ಅಧಿಕಾರಿಗಳು. ಅಶಿಸ್ತಿನ ಹಣಕಾಸಿನ ವ್ಯವಸ್ಥೆ ರಾಜ್ಯದಲ್ಲಿಲ್ಲ, ಶಿವಲಿಂಗೇಗೌಡ. ಬೇಕಿದ್ದರೆ ವಿರೋಧ ಪಕ್ಷದವರು ಚರ್ಚೆಗೆ ಬರಲಿ. ಪಂಚಮಸಾಲಿ ಸಮಾಜಕ್ಕೆ ಸ್ಪಂದಿಸಿದ ಕೈ, ಚೆನ್ನಮ್ಮ ಜಯಂತಿ ಸಮುದಾಯದವರಿಗೆ ಟಿಕೆಟ್ ನೀಡಿದ್ದು ನಾವು, ಸಿದ್ದು. ಇರಾನ್ನಿಂದ ಬಂದ ಎಲ್ಪಿಜಿ ಹಡಗು ಗುಜರಾತಿಗೆ, ಶಿವಕುಮಾರ್. 6 ಕಾಲುಗಳ ಕರುವಿಗೆ ಜನ್ಮ ನೀಡಿದ ಆಕಳು. ಸಿಎಂ ಕುಟುಂಬಕ್ಕೆ ಜೈಲು ಗ್ಯಾರಂಟಿ, ಸ್ನೇಹಮಯಿ ಕೃಷ್ಣ. ಸಿಮೆಂಟ್ ಟ್ಯಾಂಕರ್ ಡಿಕ್ಕಿ, ತಂದೆ ಮಗಳ ದುರ್ಮರಣ. ಸಾಲ ವಾಪಸ್ ಕೇಳಿದ್ದಕ್ಕೆ ಶಿಕ್ಷಕಿಯ ಭೀಕರ ಕೊಲೆ. ಹೆಚ್ಚಿದ ಉಷ್ಣಾಂಶ, ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳ. ಅಡಿಗೆ ಅನಿಲ ಕೊರತೆಯಿಂದ ವಿದ್ಯುತ್ ಬಳಕೆ ಹೆಚ್ಚಳ, ಮಾರ್ಚ್ ತಿಂಗಳಲ್ಲೇ 335 ಮಿಲಿಯನ್ ಯೂನಿಟ್ ಬಳಕೆ. ಗ್ಯಾರಂಟಿ ಯೋಜನೆ ನಿಲ್ಲಿಸಲು ಬಿಜೆಪಿ ಷಡ್ಯಂತ್ರ, ಡಿಸಿಎಂ ಡಿಕೆಶಿ. 5 ಲಕ್ಷ ಆಟೋ ಚಾಲಕರ ಜೊತೆ ಕೇಂದ್ರ ಚೆಲ್ಲಾಟ, ಪೆಟ್ರೋಲ್ಗೆ ಬದಲಾಗಿ ಸಚಿವ ಜೋಶಿ ಸಲಹೆಗೆ ಕೈ ನಾಯಕರ ತಿರುಗೇಟು. ಉಪಚುನಾವಣೆ ಕ್ಷೇತ್ರಗಳಿಗೆ ಗ್ಯಾರಂಟಿ ಹಣ ಬಿಡುಗಡೆ ಬೇಡ, ಸಿಎಸ್ಗೆ ಚುನಾವಣಾ ಆಯೋಗ ಪತ್ರ. ಕನ್ನಡದಲ್ಲೇ ಟಿಇಟಿ ಪರೀಕ್ಷೆ, ಮಹಾ ಸಿಎಸ್ಗೆ ಮನವಿ. ದಾವಣಗೆರೆ ಬಾಗಲಕೋಟೆಯಲ್ಲಿ ಬಡವರು ಶ್ರೀಮಂತರ ಸ್ಪರ್ಧೆ, ಅಶೋಕ್. ಮಾತುಕತೆ ಮಧ್ಯೆ ಮುಷ್ಕರ ನಡೆಸುವುದು ಸಲ್ಲ, ರೆಡ್ಡಿ. ಸಾರಿಗೆ ನೌಕರರ ಹಿಂಬಾಗಿ ಕುರಿತು ಏಪ್ರಿಲ್ 17ರಂದು ಸಭೆ. ಕಾರ್ಗ್ ದ್ವೀಪಕ್ಕೆ ಮತ್ತೆ ಅಮೆರಿಕ ದಾಳಿ, ಇರಾನ್ ಸರ್ವನಾಶಕ್ಕೆ ಅಮೆರಿಕ, ಇಸ್ರೇಲ್ ದೇಶಗಳ ಮುನ್ನುಡಿ. ಸೌದಿ ಅರೇಬಿಯಾ, ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿ. ಅಮೆರಿಕದ ಜೊತೆ ಇರಾನ್ ನೇರ ಮಾತುಕತೆ ಸ್ಥಗಿತ, ಇರಾನ್ನಿಂದ ಪ್ರತಿಭಟನೆಯ ಕ್ರಮ. ಹೊರ್ಮುಜ್ ವಶಕ್ಕೆ ಯತ್ನ, ಸುಂಕ ಹೇರಲು ಟ್ರಂಪ್ ಚಿಂತನೆ. ಯುದ್ಧದಲ್ಲಿ ಗೆಲ್ಲುತ್ತೇವೆ, ಅಧ್ಯಕ್ಷರ ವಿಶ್ವಾಸ. ಇರಾನ್ ರೈಲಿನಲ್ಲಿ ಪ್ರಯಾಣ ಬೇಡ, ಇಸ್ರೇಲ್ ದಾಳಿ ಸೂಚನೆ. ಇಸ್ರೇಲ್ ಸೇನೆಯಿಂದ ಪರ್ಷಿಯನ್ ಸಂದೇಶ. ಸುಪ್ರೀಂ ಮೊಜ್ತಬಾ ಖಮೇನಿ ಪ್ರಜ್ಞಾಹೀನ, ಹೊಸ ನಾಯಕನಿಗೆ ಯಾವುದೇ ನಿರ್ಧಾರ ಕೈಗೊಳ್ಳಲಾಗುತ್ತಿಲ್ಲ. ಮುಟ್ಟಿನ 3 ದಿನ ಮಹಿಳೆಯರು ಅಸ್ಪೃಶ್ಯರಾಗಲು ಸಾಧ್ಯವಿಲ್ಲ, ಸುಪ್ರೀಂ. ಶಬರಿಮಲೆ ಪ್ರಕರಣ ವಿಚಾರಣೆಯಲ್ಲಿ ಜಡ್ಜ್ ನಾಗರತ್ನ. ಕಾಣೆಯಾದ ಸಂಬಂಧಿಗಾಗಿ ಅಸೆಂಬ್ಲಿಗೆ ಕಾರು ನುಗ್ಗಿಸಿದ. ಮಣಿಪುರ ಕುಕ್ಕಿಗಳ ರಾಕೆಟ್ ದಾಳಿಗೆ 2 ಮಕ್ಕಳು ಬಲಿ, ಉದ್ರಿಕ್ತ ಜನರಿಂದ 3 ವಾಹನಗಳಿಗೆ ಬೆಂಕಿ. ಕೈ ನಾಯಕ ಖೇರಾ ವಶಕ್ಕೆ, ಅಸ್ಸಾಂ ಪೊಲೀಸರ ಭೇಟೆ. ಸಿಎಂ ಪತ್ನಿ ವಿರುದ್ಧ ಆರೋಪದ ಹಿನ್ನೆಲೆ. ಇನ್ನು ಐಪಿಎಲ್ ಟೈಮ್, ಜಯದ ಖಾತೆ ತೆರೆಯಲು ಗುಜರಾತ್ ಟೈಟನ್ಸ್ ಪಣ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.